ಹಾಯ್ ಎಲ್ಲರಿಗೂ. ನಾನು ಮೊದಲನೇದಾಗಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ನೀವು ಬಿಗ್ ಬಾಸ್ ಮನೆಯಲ್ಲಿ 11 ವಾರ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಾನು ಪ್ರತಿ ಸಲ ನಾಮಿನೇಟ್ ಆದಾಗಲೂ ನನಗೆ ವೋಟ್ ಮಾಡಿ ನೀವು ಸೇವ್ ಮಾಡಿದ್ದೀರಾ. ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ನಾನು ಈ ವಿಡಿಯೋನ ಮೊದಲೇ ಮಾಡೋಣ ಅಂದ್ಕೊಂಡೆ as soon as I came out, but I had to go through everything, so I thought okay, let me go through later, let me make a video ಅಂತ. ನಾನು ನೋಡಿದೆ ನನಗೆ ಸಾಕಷ್ಟು ಪಾಸಿಟಿವ್ ಕಾಮೆಂಟ್ಸು ಬಂದಿದೆ, ನೆಗೆಟಿವ್ ಕಾಮೆಂಟ್ಸು ಬಂದಿದೆ. ಸೊ ನಾನು ಅದರಿಂದ ಬರೀ ಪಾಸಿಟಿವ್ ಕಾಮೆಂಟ್ಸ್ನ ಮಾತ್ರ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಕೇರು ಮಾಡಲ್ಲ. ಬಿಕಾಸ್ ನೆಗೆಟಿವ್ ಅವ್ರು ಮಾತಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರವ್ರ ಪರ್ಸ್ಪೆಕ್ಟಿವ್ ಅದು. ಅವ್ರಿಗೆ ಹಂಗೆ ಅನಿಸಿದ್ರೆ ಅವ್ರಿಗೆ ಅನ್ನಿಸ್ಲಿ, ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕ್ಲೋಸ್ ಸರ್ಕಲ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನನ್ನು ಇಷ್ಟಪಟ್ಟಿರೋ ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ. ಆ್ಯಂಡ್ ನಾನು ಏನು ಅನ್ನೋದು ಚೆನ್ನಾಗಿ ಗೊತ್ತು. ಸೊ ಬರೀ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀನಿ, ನೆಗೆಟಿವ್ ನಾನು ಅಕ್ಸೆಪ್ಟ್ ಮಾಡಲ್ಲ. ನೆಗೆಟಿವ್ ಮಾತಾಡೋರಿಗೆ ನಾನು ಒಂದು ಹೇಳ್ತೀನಿ, ಈ ಟ್ರೋಲ್ ಮಾಡೋರಿಗೆ, ನೆಗೆಟಿವ್ ಕಾಮೆಂಟ್ಸ್ ಮಾಡೋರಿಗೆಲ್ಲ, ನೀವು ಟ್ರೋಲ್ ಮಾಡ್ತೀರಾ, ಹ್ಯಾಟ್ಸ್ ಆಫ್ ಟು ಯುವರ್ ಕ್ರಿಯೇಟಿವಿಟಿ. ಬಟ್ ಒಬ್ಬರ ಬಗ್ಗೆ ಒಬ್ರನ್ನ ಕಾಲು ಎಳೀರಿ, ಇಲ್ಲ ಅವ್ರ ಬಗ್ಗೆ ಏನಾದರೂ ಫನ್ನಿಯಾಗಿ ಟ್ರೋಲ್ ಮಾಡಿ, ದಟ್ಸ್ ಓಕೆ. ಬಟ್ ಒಂಥರ ಪರ್ಸ್ನಲ್ ಆಗಿ ನೀವು ಅಲಿಗೇಷನ್ಸ್ ಮಾಡ್ತೀರಾ, ನೀವು ಪರ್ಸ್ನಲ್ ಆಗಿ ಹೋಗ್ತಿದ್ದೀರಾ ಅಂತ ನನಗೆ ಅನ್ನಿಸ್ತು. ತುಂಬ ಟ್ರೋಲ್ಸ್ ನೋಡಿದಾಗ ನನ್ನ ವಿಷಯದಲ್ಲಾಗಲಿ ಬೇರೆಯವ್ರ ವಿಷಯದಲ್ಲಾಗಲಿ ತುಂಬ ಪರ್ಸ್ನಲ್ ಆಗಿ ನೀವು ಹೋಗ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತು. ಒಂದು ಸಲ ನೀವು ಒಬ್ರ ಬಗ್ಗೆ ಆ ಥರ ಟ್ರೋಲ್ ಮಾಡಬೇಕಾದ್ರೆ ಮುಂದೆ ಒಂದು ಮಿರರ್ ಇಟ್ಕೊಂಡು ನಿಮ್ಮನ್ನು ನೀವು ಟಾಪ್ ಟು ಬಾಟಮ್ ನೋಡ್ಕೊಳ್ಳಿ. ಟಾಪ್ ಟು ಬಾಟಮ್ ನೋಡಿಕೊಂಡು ನೀವು ಪರ್ಫೆಕ್ಟ್ ಆಗಿದ್ದೀರಾ ನೋಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ನಿಮಗೆ ಎಲ್ಲದರಲ್ಲೂ ನಾಲೆಡ್ಜ್ ಇದೆಯಾ, ಆರ್ ಯು 100% ಪರ್ಫೆಕ್ಟ್ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಿ. ಅರ್ಥ ಆಯ್ತಾ? ಸೊ ಇದನ್ನು ನಾನು ಅವ್ರಿಗೆ ಹೇಳಬೇಕಿತ್ತು. ಆ್ಯಂಡ್ ನನಗೆ ಆ್ಯಪಲ್ ಕಟ್ ಮಾಡೋಕ್ಕೆ ಬರಲ್ಲ, ಇನ್ನೊಂದೇನೋ ಜನರಲ್ ನಾಲೆಡ್ಜ್ ಇಲ್ಲ ಇವಳಿಗೆ, ಶೀಸ್ ಅ ವೇಸ್ಟ್ ಕ್ಯಾಂಡಿಡೇಟ್ ಏನಂತ ಇಟ್ಕೊಂಡಿದ್ದಾರೋ, ಸುಮ್ಮನೆ ಏನೋ ಲಕ್ ಮೇಲೆ ಶೀಸ್ ಒನ್ ಸೈಡ್ ಅದೆಲ್ಲ ಮಾತಾಡ್ತಿರಲ್ಲ. ನನಗೆ ಆ್ಯಪಲ್ ಕಟ್ ಮಾಡೋದಕ್ಕೆ ಬರುತ್ತೆ ಅಥವಾ ಕುಕ್ ಮಾಡೋದಕ್ಕೆ ಬರಲ್ಲ ಅನ್ನೋದು ಹೌ ಡಸ್ ಇಟ್ ಮ್ಯಾಟರ್ ಟು ಯು? ಅಥವಾ ನನಗೆ ಜನರಲ್ ನಾಲೆಡ್ಜ್ ಇಲ್ಲ ಅನ್ನೋದು ಹೌ ಡಸ್ ಇಟ್ ಮ್ಯಾಟರ್ ಟು ಯು? ನನಗೆ ಯಾವುದು ಬರುತ್ತೆ ಬರಲ್ಲ ಅನ್ನೋದು ನಿಮಗೆ ಯಾವೊಂದು ಚೂರು ಮ್ಯಾಟರ್ ಆಗಲ್ಲ. ಏನು ನಾನು ಅಡುಗೆ ಕಲ್ತ್ಕೊಂಡು ಇಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಕೊಂಡು ನಿಮ್ಮ ಮನೇಲಿ ಬಂದು ನಾನು ಅಡುಗೆ ಮಾಡಬೇಕಾ? ಇಲ್ವಲ್ಲ. ಅಥವಾ ನನಗೆ ಜನರಲ್ ನಾಲೆಡ್ಜ್ ಇದೆ, ನಿಮ್ಮ ಮಕ್ಳಿಗೆ ಏನಾದರೂ ಜನರಲ್ ನಾಲೆಡ್ಜ್ ಇದ್ರೂ ನಿಮ್ಮ ಮಕ್ಳಿಗೆ ಏನಾದರೂ ಬಂದು ನಾನು ಪಾಠ ಮಾಡಬೇಕಾ? ಇಲ್ವಲ್ಲ. ದೆನ್ ಏನು ನಿಮಗೆ ಹೌ ಡಸ್ ಇಟ್ ಮ್ಯಾಟರ್ ಟು ಯು? ಸೊ ಪ್ಲೀಸ್ ಬಿಫೋರ್ ಯು ಡೂ ಆಲ್ ದೀಸ್ ಥಿಂಗ್ಸ್, ಬೆಟರ್ ಲುಕ್ ಎಟ್ ಯುವರ್ ಸೆಲ್ಫ್ ಟಾಪ್ ಟು ಬಾಟಮ್ ಇನ್ ದ ಮಿರರ್ ಆ್ಯಂಡ್ ಲೇಟರ್ ನೀವು ಕಾಮೆಂಟ್ ಮಾಡಿ, ಟ್ರೋಲ್ ಮಾಡಿ. ಇಫ್ ಯು ಆರ್ ಪರ್ಫೆಕ್ಟ್, ಏನು ಬೇಕಾದರೂ ಕಾಮೆಂಟ್ ಮಾಡಿ, ಏನು ಬೇಕಾದರೂ ಟ್ರೋಲ್ ಮಾಡಿ, ಓಕೆನಾ? ಸೊ ಪ್ಲೀಸ್ ನೀವು ಇದೆಲ್ಲ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿ. ಅಗೇನ್ ನಾನು ನಿಮಗೆ ಯಾವ ಜಸ್ಟಿಫಿಕೇಷನು ಕೊಡ್ತಾಯಿಲ್ಲ, ಬಿಕಾಸ್ ಐ ರಿಯಲಿ ಡೋಂಟ್ ಕೇರ್. ಏನೋ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಸಾಕಾಯಿತು ನನಗೆ. ಟು ಎನ್ ಎಕ್ಸ್ಟೆಂಟ್ ಎವ್ರಿಥಿಂಗ್ ಇಸ್ ಫೈನ್, ಬಟ್ ಯು ಪೀಪಲ್ ಆರ್ ಕ್ರಾಸಿಂಗ್ ದ ಲೈನ್. ಸೊ ನಾನು ಹೇಳಬೇಕು ಅಂತ ಅನ್ನಿಸ್ತು, ಐ ಆಮ್ ಟೆಲಿಂಗ್ ಯು. ಅಗೇನ್ ಐ ಜಸ್ಟ್ ಲೀವ್ ಇಟ್. ಓಕೆ, ನನ್ನನ್ನು ಇಷ್ಟಪಟ್ಟಿರೋ ಜನಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಇಷ್ಟಪಡ್ತಾಯಿರಿ. ಲವ್ ಯು ಆಲ್.